ರಾಜ್ಯಕ್ಕೆ ಒಂದು ಕಡೆ CM ಯಾಕಂದ್ರೆ ಅವರೇ ಫೈನಾನ್ಸ್ ಮಿನಿಸ್ಟರ್ ಆಗಿರೋದ್ರಿಂದ ಅನುದಾನ ಕೊಡಬೇಕು. ಸೊ ನಮ್ಮ ಡಿಸ್ಟ್ರಿಕ್ಟಲ್ಲಿ ಇದುವರೆಗೂ ಯಾವ ಪಾಪ ಬುದ್ಧಿ ಪೂಜೆ ಒಂದಕ್ಕೂ ಬಂದಿಲ್ಲ. ಅದೊಂದು ಕೊರಗು ಎಲ್ಲ ಶಾಸಕರಲ್ಲಿದೆ. ಅವ್ರದ್ದು ಇವಾಗ ನಾಳೆ ರಾಜ್ಯಪಾಲರಿಗೆ ರಾಜೀನಾಮೆ ಕೊಡ್ಬೋದು ಅನ್ನೋದೊಂದು ಚರ್ಚೆ ಆಗ್ತದೆ. ಆ ಕೊರಗು ಹಂಗೆ ಉಳಿಬಿಡ್ತಾ ನಿಮಗೆಲ್ಲ ಅಂತ? ಇಲ್ಲ ಅದೇನಿಲ್ಲ ಬಿಡಿ, ನಾಳೆ ರಾಜೀನಾಮೆ ಕೊಡ್ತಾರೆ ಅದು ಇದು ಅಂತ ನೀವ್ ಹೇಳ್ತಾ ಇರೋದು. ಎಲ್ಲಾದ್ರೂ ಅಧಿಕೃತವಾಗಿ ಎಲ್ಲೂ ಇಲ್ಲ. ಇಲ್ಲ ಅದೇನೋ ಗೊತ್ತಿಲ್ಲ, ನಾಳೆ ನಮಗೆಲ್ಲ ಗೊತ್ತಿಲ್ಲ ಅದು. ಇಲ್ಲ ಅದ್ರ ಬಗ್ಗೆ ನಮಗೆ ಗೊತ್ತಿಲ್ಲ. ಅದ್ರ ಬಗ್ಗೆ ನಮಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ಮಾಹಿತಿ ಇಲ್ಲ, ಗೊತ್ತಿಲ್ಲ ನಮಗೆ. ವಂಶೋದಯ ಆಸ್ಪತ್ರೆಯಲ್ಲಿ 24/7 ಎಮರ್ಜೆನ್ಸಿ ಕೇರ್ ಲಭ್ಯವಿದೆ. ಆಘಾತ, ಹೃದಯಾಘಾತ ಅಥವಾ ಪಾರ್ಶ್ವವಾಯು ಆಗಿರಲಿ, ತುರ್ತು ತಜ್ಞರ ತಂಡವು ಅತ್ಯಾಧುನಿಕ ಉಪಕರಣಗಳೊಂದಿಗೆ ಅಗತ್ಯವಿರುವಾಗ ತ್ವರಿತ, ಪರಿಣಾಮಕಾರಿ ಮತ್ತು ಪರಿಣಿತ ಚಿಕಿತ್ಸೆಯನ್ನ ನೀಡುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 727770 72770 ಅಥವಾ 9141066685. ಈಗ ನಾವು ಈ ರೋಡ್ ಇದೆಯಲ್ಲ, ನಮ್ಮ ದೇವನಹಳ್ಳಿ ಮಾಲೂರ್ಗೆ ಹೋಗೋ ರೋಡ್ ಇದೆಯಲ್ಲ, ದೇವನಹಳ್ಳಿ ಕೋಲಾರು, ವೇಮಗಲ್ಲು, ಮಾಲೂರು ನಮ್ಮ ಬಾರ್ಡ್ರು, ಆಮೇಲೆ ಹೊಸೂರು ಬಾರ್ಡ್ರ್ ಹೋಗುವಂಥ ರೋಡ್ ಇದೆಯಲ್ಲ, ಆ ರೋಡ್ಗೆ ಮಾನ್ಯ ಮುಖ್ಯಮಂತ್ರಿಗಳನ್ನ ಕರೆದು ಪೂಜೆ ಮಾಡಬೇಕು ಅಂತ ನಮ್ಮ ಉದ್ದೇಶ ಇದ್ದಿದ್ದು. ಅದೇ ಪ್ಲಾನಲ್ಲಿ ಇದ್ವು. ಈ ತಿಂಗಳು ಇವಾಗ ಬರೋ ತಿಂಗಳು ಮಾಲೂರ್ಗೇನೋ ಬರ್ತಾ ಇದ್ದಾರೆ ಅಂತ ಡೇಟು ಆಗಿದೆ. 8ಕ್ಕೆ ಅಂತ ಮಾಲೂರು ಬರ್ತಾರೆ ಅಂತ ಒಂದು ಡೇಟು ಫಿಕ್ಸ್ ಆಗಿದೆ. ಆ ಸಂದರ್ಭದಲ್ಲಿ ಈ ರೋಡ್ನೆಲ್ಲ ನಾವು ಮಾಡಬೇಕು ಅಂತಿದ್ದೀವಿ. ಖಂಡಿತವಾಗ್ಲೂ ಆ ದಿನಾಂಕವನ್ನು ನೋಡಿಕೊಂಡು ಮುಖ್ಯಮಂತ್ರಿಗಳನ್ನ ಕರೆದು ಈ ಎಲ್ಲ ಕೆಲಸಗಳ ಅಭಿವೃದ್ಧಿ ಕೆಲಸಗಳಿಗೆ ನಾವು ಎಲ್ಲವನ್ನ ಮಾಡುವಂತ ಪ್ಲಾನ್ ಅನ್ನು ನಾವು ಮಾಡ್ತೀವಿ. ಅಂದ್ರೆ ಇವಾಗ ನೀವ್ ಹೇಳ್ತಾ ಇರೋದಷ್ಟೇ, ಅವ್ರೇನೋ ಇದು ಅದು ಅಂತ ನಮ್ಮ ಗಮನಕ್ಕೆ ಯಾವುದೂ ಇಲ್ಲ, ನಮಗೆ ಗೊತ್ತೂ ಇಲ್ಲ ಅದ್ರ ಬಗ್ಗೆ. ಇಲ್ಲ ನಮ್ಗೆ ಯಾರಿಗೂ ಇನ್ವೈಟ್ ಇಲ್ಲ, ನಮಗೆ ಗೊತ್ತೂ ಇಲ್ಲ ಅದ್ರ ಬಗ್ಗೆ. ಸದ್ಯಕ್ಕೆ ಯಾವುದೂ ಇಲ್ಲ, ನಮ್ಗೆ ಗೊತ್ತಿಲ್ಲ ಸರ್.